ಈ ಜೀವ ನಿನಗಾಗಿ ಮುಂದುವರಿದ ಭಾಗ 77. ಅರ್ಜುನ್ ರೂಮಲ್ಲಿ ಕೂತಿದ್ದಾಗ ಅಗಸ್ತ್ಯ ಅವನ ಪಕ್ಕ ಬಂದು ಕುಳಿತುಕೊಂಡನು. ಅರ್ಜುನ್, ನನ್ನ ನಿನ್ ಜೊತೆ ಸ್ವಲ್ಪ ಮಾತಾಡಕ್ಕಿದೆ. ಹೇಳು ಅಗಸ್ತ್ಯ, ಏನ್ ಮಾತಾಡ್ಬೇಕು? ನೀನು ಆ ಬೃಂದಾಳಿಂದ ಸ್ವಲ್ಪ ದೂರ ಇರು. ನನ್ಗ್ಯಾಕೋ ಅವಳ ವರ್ತನೆ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಅಗಸ್ತ್ಯ ಈ ರೀತಿ ಹೇಳ್ತಾ ಇದೆಯಾ? ಅವಳು ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ. ಆದ್ರೆ ಹುಡುಗಿ ಕಟ್ಟವಳಲ್ಲ ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ, ಅವಳನ್ನು ನೋಡಿದ್ರೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ. ನೇಹಳಿಂದ ಮೋಸ ಹೋದ್ಮೇಲೆ ನಿನ್ಗೆ ಬೇರೆ ಹುಡುಗಿಯರ ಹಾಗೇನೆ ಕಾಣಿಸ್ತಾರೆ. ನೀನಿನ್ನೂ ಅವಳ ಗುಂಗಲು ಹೊರಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಾ ಇದೆಯಾ. ಬೃಂದ ನೇಹ ತರ ಇಲ್ಲ, ನೀನ್ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ಅದು ಹಾಗಲ್ಲ ಅರ್ಜುನ್, ನಮ್ಮ ಬಗ್ಗೆ ಅವಳಿಗೆ ಏನಾದ್ರೂ ಗೊತ್ತಾದ್ರೆ ಕಷ್ಟ. ಅವಳಿಗೆ ಯಾರು ಹೇಳ್ತಾರೆ? ನಾನು ಹೇಳ್ತೀನಿ ಅಂತ ನಿಂಗೆ ಭಯನಾ? ನೀನು ಭಯಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ವಿಷಯನ ನಾನು ಯಾರಿಗೂ ಹೇಳಲ್ಲ. ಡೋಂಟ್ ವರಿ, ನಾನಾಗೆ ಅವಳ ಜೊತೆ ಮಾತಾಡಕ್ಕೆ ಹೋಗಲ್ಲ. ಅವಳಾಗಿ ಬಂದು ಮಾತಾಡಿಸಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನೀನು ತುಂಬಾನೇ ಯೋಚನೆ ಮಾಡ್ತೀಯ ಅಗಸ್ತ್ಯ. ಹಳೆದಿನೆಲ್ಲ ಮರೆತು ಮುಂದೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳುತ್ತಿದ್ದಾಗ ಅವನಿಗೆ ಅವನ ತಂದೆಯ ಕಾಲ್ ಬಂದು ಕಾಲ್ ರಿಸೀವ್ ಮಾಡಿದ ಅವನು ಅವರ ಜೊತೆ ಮಾತನಾಡತೊಡಗಿದನು. ಇದನ್ನು ನೋಡಿದ ಅಗಸ್ತ್ಯ, ಛೇ, ಇವ್ರಿಗೆಲ್ಲ ನಾನು ಹೇಗೆ ತಿಳಿ ಹೇಳಲಿ? ಆದ್ಯಳಿಗೆ ಹೇಳಿದ್ರೆ ಅವಳು ಕೂಡ ಕೇಳಲ್ಲ ಅಂತಾಳೆ. ಈಗ ಇವನಿಗೆ ಹೇಳಿದ್ರೆ ಇವನು ಕೂಡ ನನಗೆ ಬುದ್ಧಿ ಹೇಳ್ತಾನೆ. ಯಾರು ಏನೇ ಹೇಳಿ, ಆದರೆ ಅವಳು ಮಾತ್ರ ಸರಿ ಇಲ್ಲ ಅಂತ ನನ್ನ ಮನಸ್ಸು ಸಾರಿ ಹೇಳುತ್ತೆ. ಅವಳು ನೋಡೋಕ್ಕೆ ಒಳ್ಳೊಳ್ಳೆ ಥರ ಕಾಣಿಸ್ತಾಳೆ, ಆದರೆ ಅವಳ ಮನಸ್ಸಿನೊಳಗೆ ಬೇರೆನೇ ನಡೆಯುತ್ತೆ. ಇದೆಲ್ಲ ಇವ್ರಿಗೆ ಯಾಕೆ ಗೊತ್ತಾಗಲ್ಲ? ಆದ್ಯ ಅರ್ಜುನ್ ಇಬ್ಬರು ಸರಿಯಾಗಿ ಇದ್ದಾರೆ. ಒಂದು ಟೈಮಲ್ಲಿ ಅವರು ಹೇಳಿದ ಮಾತನ್ನು ನಾನು ಕೇಳಿಲ್ಲ. ಈಗ ನನ್ನ ಮಾತನ್ನು ಇವ್ರುಗಳು ಕೇಳೋಕ್ಕೆ ರೆಡಿ ಇಲ್ಲ. ಇವ್ರುಗಳ ಮಾತನ್ನು ಕೇಳಿದ ನಾನು ತುಂಬಾ ಅನುಭವಿಸಿದ್ದೆ. ನಾನು ಅನುಭವಿಸಿದ ನೋವನ್ನು ಇವ್ರುಗಳು ಅನುಭವಿಸೋದು ಬೇಡ. ಇವಳ ಮೇಲೆ ನಾನು ಯಾವಾಗಲೂ ಒಂದು ಕಣ್ಣು ಇಟ್ಟೇ ಇರ್ತೀನಿ ಅಂತ ಅಂದುಕೊಳ್ಳತೊಡಗಿದನು. ಸೋಮವಾರದ ದಿನ ಆದ್ಯ ಬೇಗನೆ ಎದ್ದು ಆಫೀಸಿಗೆ ಹೋಗಲು ರೆಡಿಯಾಗಿದ್ದಳು. ಬೃಂದ ರೆಡಿಯಾಗಿ ಆಫೀಸಿಗೆ ಹೊರಟಳು. ಬಾಯ್ ಆದ್ಯ, ಆಲ್ ದಿ ಬೆಸ್ಟ್, ಸಾಯಂಕಾಲ ಸಿಗೋಣ ಅಂತ ಹೇಳಿ ಅವಳ ಆಫೀಸಿಗೆ ಹೊರಟಳು. ಅಗಸ್ತ್ಯ ಕಾಲ್ ಮಾಡಿ ಆದ್ಯಳಿಗೆ ಬರ ಹೇಳಿದನು. ಎಲ್ಲರೂ ಸೇರಿ ಆಫೀಸಿಗೆ ಹೊರಟರು. ಲಾಯರ್ ಉತ್ತಮ್ ಅವರು ಕಾರನ್ನು ಕಳಿಸಿ ಅವರೆಲ್ಲರನ್ನು ಅದೇ ಕಾರಲ್ಲಿ ಬರ ಹೇಳಿದರು. ಕಾರಲ್ಲಿ ಕೂತ ಸನ್ನಿ, ಅಗಸ್ತ್ಯ ನಮಗೋಸ್ಕರ ಕಾರ್ ಕಳಿಸಿದ್ದ? ಹೌದು, ಇವತ್ತು ಫಸ್ಟ್ ಡೇ ಅಲ್ವಾ, ನಮ್ಗೆ ಆಫೀಸ್ಗೆ ಹೋಗೋಕ್ಕೆ ಗೊತ್ತಾಗಲ್ಲ ಅಂತ ಕಾರ್ ಕಳಿಸಿದ್ದಾರೆ. ನಾಳಿಂದ ನಾವು ಬಸ್ಸಲ್ಲೇ ಹೋಗಬೇಕು. ಒಳ್ಳೇದಾಯ್ತು ಬಿಡು, ಇಲ್ಲಾಂದರೆ ಬಸ್ಸಲ್ಲೇ ಹೋಗ್ಬಿಟ್ಟು ಲೇಟ್ ಆದರೆ ಅದು ಕೂಡ ಕಷ್ಟನೇ. ಮಾತನಾಡುತ್ತಾ ಅವರಿಗೆ ಆಫೀಸ್ ಬಂದಿದ್ದೇ ಗೊತ್ತಾಗಲಿಲ್ಲ. ಡ್ರೈವರ್ ಕಾರನ್ನು ಆಫೀಸ್ ಹತ್ತಿರ ನಿಲ್ಲಿಸಿದಾಗ ಎಲ್ಲರೂ ಕಾರಿನಿಂದ ಇಳಿದರು. ಧನ್ರಾಜ್ ಗ್ರೂಪ್ ಆಫ್ ಕಂಪನಿ ಹೆಸರು ನೋಡಿ ಎಲ್ಲರೂ ಒಂದ್ಸಲ ಬೆರಗಾಗಿ ಹೋದರು. ಎಷ್ಟು ದೊಡ್ಡ ಕಂಪನಿ! ಎಲ್ಲ ಚೆನ್ನಾಗಿದ್ದಿದ್ರೆ ಇವತ್ತು ಈ ಕಂಪನಿಯ ಮಾಲೀಕರು ನಾವು ಆಗ್ತಾ ಇದ್ವಿ ಅಂತ ಆದ್ಯ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಅಗಸ್ತ್ಯ, ನಿನ್ನಿಂದಾಗಿ ನಾವೆಲ್ಲ ಇಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದುಕೊಳ್ಳೋ ಹಾಗೆ ಆಯಿತು ಅಂತ ಗಗನ್ ಹೇಳಿದಾಗ ಸನ್ನಿ ಕೂಡ ತಲೆ ತೂಗಿಸಿದನು. ಹೌದು ಅಗಸ್ತ್ಯ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಿನ್ನ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಸಾಕು ಹೊಗಳಿತು. ಅಂಕಲ್ ಬರ್ತಾ ಇದ್ದಾರೆ, ಹೋಗೋಣ. ಅಗಸ್ತ್ಯ, ಅವ್ರು ನಮ್ಮನ್ನು ವೆಲ್ಕಮ್ ಮಾಡಕ್ಕೆ ಬರ್ತಾ ಇದ್ದಾರಾ? ಹೌದು ಸನ್ನಿ, ಅವ್ರು ನಿನ್ನ ಜೊತೆ ಎಷ್ಟು ಸಲಿಗೆಯಿಂದ ಇದ್ದಾರೆ ಅಲ್ವಾ? ಅವ್ರು ನಿನ್ನ ಟ್ರೀಟ್ ಮಾಡೋದು ನೋಡಿದ್ರೆ ನೀನು ಈ ಕಂಪನಿ ಬಾಸ್ ಅನ್ನೋ ಥರ ಕಾಣಿಸುತ್ತೆ. ಈ ಮಾತು ಕೇಳಿ ಬೆರಗಾದ ಅಗಸ್ತ್ಯ ಸನ್ನಿ ಕಡೆ ನೋಡಿದನು. ಯಾಕೆ ಅಷ್ಟೊಂದು ಶಾಕ್ ಆದವ್ರ ಥರ ನೋಡ್ತೀಯಾ? ನೀನು ನೋಡೋದು ಹೇಗಿತ್ತು ಗೊತ್ತಾ? ನಾನು ಹೇಳಿದ ಮಾತು ನಿಜ ಆಗಿ ನೀನು ಸಿಕ್ಕಾಕೊಂಡು ಬಿಟ್ಟು ಅನ್ನೋ ಥರ ಇತ್ತು. ನೀನು ಈ ಕಂಪ್ನಿ ಬಾಸ್ ಆದ್ರೆ ನಮಗೂ ಖುಷಿನೇ, ಆದರೆ ಅದೆಲ್ಲ ಕನಸಿನ ಮಾತು. ನಾವೆಲ್ಲ ಬರೀ ಎಂಪ್ಲಾಯ್ಗಳಾಗಕ್ಕೆ ಮಾತ್ರ ಸಾಧ್ಯ. ಲಾಯರ್ ಅಂಕಲ್ ನಿನ್ನ ಟ್ರೀಟ್ ಮಾಡೋದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳುತ್ತಿರುವಾಗಲೇ ಲಾಯರ್ ಉತ್ತಮ್ ಅಲ್ಲಿಗೆ ಬಂದರು. ಅಗಸ್ತ್ಯನ ಹತ್ತಿರ ಬಂದ ಅವರು, ಅಗಸ್ತ್ಯ, ಇವ್ ನಮ್ಮ ಡಿಪಾರ್ಟ್ಮೆಂಟಿನ ಮ್ಯಾನೇಜರ್. ಇವ್ ನಿಮ್ಮನ್ನು ಒಳಗೆ ಕರೆದುಕೊಂಡು ಹೋಗ್ತಾನೆ. ನಿಮಗೆಲ್ಲ ಏನು ಕೆಲಸ ವಹಿಸ್ಬೇಕು ಅದನ್ನೆಲ್ಲ ವಹಿಸ್ತಾನೆ. ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗೋಣ ಅಂತ ಹೇಳಿ ಅವರು ಮ್ಯಾನೇಜರ್ ಕಡೆ ನೋಡಿ, ಶ್ರವಣ್, ಇವ್ರನ್ನೆಲ್ಲ ಒಳಗೆ ಕರೆದುಕೊಂಡು ಹೋಗಿ ನಾನು ಏನೇನು ಹೇಳಿದ್ದೇನೋ ಅದ್ರ ಬಗ್ಗೆ ಇವ್ರಿಗೆಲ್ಲ ಟ್ರೈನಿಂಗ್ ಕೊಡು.
ಆಯಿತು ಸರ್ ಅಂತ ಹೇಳಿದ ಶ್ರವಣ್ ಅವರನ್ನೆಲ್ಲ ಕಂಪನಿಯ ಒಳಗೆ ಕರೆದುಕೊಂಡು ಹೋದನು. ಹೋಗುತ್ತಿದ್ದವನು ಒಂದ್ಸಲ ಆದ್ಯಾಳ ಕಡೆ ನೋಡಿದನು. ಇದನ್ನು ನೋಡಿದ ಅರ್ಜುನ್ ಆದ್ಯಾಳಿಗೆ ಅಡ್ಡ ಬಂದು ಅವನು ನೋಡದ ಹಾಗೆ ಮಾಡಿದನು. ಕಂಪನಿಯ ಒಳಗೆ ಹೋದ ಮೇಲೆ ಅವನು ಎಲ್ಲರಿಗೂ ಆಫೀಸಿನ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನು ವಿವರಿಸತೊಡಗಿದನು. ಎಲ್ಲರೂ ಟೈಮಿಗೆ ಕರೆಕ್ಟಾಗಿ ಆಫೀಸ್ಗೆ ಬರಬೇಕು, ಕೊಟ್ಟ ಕೆಲಸವನ್ನು ನೀಟಾಗಿ ಮಾಡಬೇಕು. ನೀವು ಉತ್ತಮ್ ಸರ್ ಕಡೆಯವರು ಅಂತ ಅಡ್ವಾಂಟೇಜ್ ತೆಗೆದುಕೊಳ್ಳಕ್ಕೆ ಹೋಗ್ಬಾರ್ದು. ಇಲ್ಲಿ ಎಲ್ಲರೂ ಒಂದೇ. ಯಾರ್ಯಾರಿಗೆ ಏನೇನು ಕೆಲಸ ಕೊಡ್ತಾರೋ ಅವರು ಆ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳಿದಾಗ ಎಲ್ಲರೂ ಆಯಿತು ಅಂತ ಹೇಳಿದರು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೇಳಿ ಆದ ಮೇಲೆ ಶ್ರವಣ್ ಕೆಲಸದ ಬಗ್ಗೆ ಎಲ್ಲರಿಗೂ ಟ್ರೈನಿಂಗ್ ಕೊಡತೊಡಗಿದನು. ಎಲ್ಲರಿಗಿಂತ ಆದ್ಯಾಳಿಗೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡತೊಡಗಿದನು. ಇದನ್ನು ನೋಡಿದ ಅರ್ಜುನನಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಟ್ರೈನಿಂಗ್ ಪಡೆಯುತ್ತಿದ್ದ ಅವರಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಮಧ್ಯಾಹ್ನ ಲಂಚ್ ಅವರ್ ಆದಾಗ ಮ್ಯಾನೇಜರ್ ಶ್ರವಣ್ ಅವರನ್ನೆಲ್ಲ ಊಟಕ್ಕೆ ಹೋಗಲು ಹೇಳಿದರು. ಇಲ್ಲಿ ಪಕ್ಕದಲ್ಲಿ ಕ್ಯಾಂಟೀನ್ ಇದೆ, ಎಲ್ಲರೂ ಊಟ ಮಾಡ್ಕೊಂಡು ಬನ್ನಿ, ಆಮೇಲೆ ಟ್ರೈನಿಂಗ್ ಮುಂದುವರಿಸೋಣ ಅಂತ ಹೇಳಿದ ಅವರು ಊಟಕ್ಕೆಂದು ಹೊರಟರು. ಅಗಸ್ತ್ಯ, ಏನೋ ಇವನು ಪಿಟೀಲ್ ಕುಯ್ದಂಗೆ ಕುಯ್ತಾನೆ ಅಂತ ಸನ್ನಿ ಹೇಳಿದಾಗ ನಕ್ಕ ಅಗಸ್ತ್ಯ, ಕೆಲಸ ಬೇಕು ಅಂದರೆ ಪಿಟೀಲ್ ಕುಯ್ದನ್ನು ಕೂಡ ಕೇಳಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ನಾವು ಶ್ರಮಪಟ್ಟು ದುಡಿದ್ರೆ ಎಲ್ಲ ಸರಿ ಹೋಗ್ಬೋದು. ಅದು ನಿಜ ಅನ್ನು, ಕೆಲಸ ಬೇಕು ಅಂದರೆ ಇನ್ನೊಂದು ಸೈಜ್ ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಹೊಟ್ಟೆ ತುಂಬ ಹಸಿತಾ ಇದೆ, ನಡೀರಿ ಎಲ್ಲರೂ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದಾಗ ಎಲ್ಲರೂ ಊಟ ಮಾಡಲು ಹೋದರು. ಇವರೆಲ್ಲರೂ ಕ್ಯಾಂಟೀನಿಗೆ ಹೋದಾಗ ಮೊದಲೇ ಕ್ಯಾಂಟೀನಿನಲ್ಲಿದ್ದ ಸಿಮ್ರನ್ ಆದ್ಯಾಳನ್ನು ನೋಡಿ ಶಾಕ್ ಆದಳು. ಕಾವ್ಯ, ಅವಳು ಆದ್ಯ ಅಲ್ವಾ? ಹೌದು, ಅವಳೇ. ಅವಳು ಇಲ್ಲೇನು ಮಾಡ್ತಾ ಇದ್ದಾಳೆ? ಮೋಸ್ಟ್ಲಿ ಹೊಸದಾಗಿ ಕಂಪ್ನಿ ಜಾಯಿನ್ ಆಗಿದ್ದಾಳೆ ಅನ್ಸುತ್ತೆ. ಹಾಗಾದ್ರೆ ಒಳ್ಳೇದಾಯ್ತು ಬಿಡು. ಪಿ ಜಿಯಲ್ಲಿ ಅವಳಿಗೆ ಏನು ಮಾಡೋಕ್ಕಾಗಿಲ್ಲ, ಆದರೆ ಇಲ್ಲಿ ಅವಳನ್ನು ಪ್ರೊಟೆಕ್ಟ್ ಮಾಡೋರು ಯಾರೇ ಇರಲ್ಲ. ಇದೇ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ. ಇನ್ಮೇಲೆ ಇದೇ ಇವಳಿಗೆ ಮಾರಿ ಹಬ್ಬ. ಸಿಮ್, ಬೇಡ ಕಣೆ, ಅವಳ ತಂಟೆಗೆ ಹೋಗಬೇಡ. ಪಿ ಜಿ ಆಂಟಿಗೆ ಏನಾದರೂ ಗೊತ್ತಾದರೆ ಕಷ್ಟ ಆಗ್ಬೋದು. ಗೊತ್ತಾದರೆ ಗೊತ್ತಾಗಲಿ ಬಿಡು. ನಾವೇನು ಅವ್ರು ಪಿ ಜಿಯಲ್ಲಿ ಅವಳಿಗೆ ತೊಂದರೆ ಕೊಡ್ತಾ ಇಲ್ಲ ತಾನೆ. ನಮ್ಮ ಆಫೀಸಲ್ಲಿ ತೊಂದರೆ ಕೊಡೋಕ್ಕೆ ಹೊರಟಿರೋದು. ಇಲ್ಲಿ ನಮ್ಮದೇ ರಾಜ್ಯಭಾರ. ಈ ಕಂಪ್ನಿಯ CEO ಅನ್ನೋ ಬಾವಿ ವೈಫ್ ನಮ್ಗೆ ಗೊತ್ತಿರೋರು. ಅವ್ರಿಗೆ ಹೇಳಿ ನಾವು ಇವಳಿಗೆ ಸಾಕಷ್ಟು ಟಾರ್ಚರ್ ಕೊಡ್ಬೋದು. ಅವಳು ಹೇಳಿದ್ಲು, ನೀನು ಅದನ್ನು ನಂಬಿಟ್ಟೆ. ಈ ಕಂಪ್ನಿ CEO ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅಂಥದ್ದೆಲ್ಲ ಅವರನ್ನು ಮದುವೆ ಆಗೋಳು ಅಂತ ಇವಳು ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಾಳೆ. ಅದನ್ನು ನೀನು ನಂಬಿಟ್ಟೆ. ನಿಜ ಹೇಳ್ಬೇಕಂದ್ರೆ ನನಗೆ ಅವಳ ಮಾತಿನ ಮೇಲೆ ಒಂಚೂರು ನಂಬಿಕೆ ಇಲ್ಲ. ಆದರೆ ನನಗಿದೆ. ನೀನೇ ನೋಡಿದ್ದೆ ಅಲ್ವಾ ಅವ್ರ ಮಾತನ್ನು ಎಲ್ಲರೂ ಹೇಗೆ ಕೇಳ್ತಾರೆ ಅಂತ. ಅವ್ರ ಸ್ಟೇಟಸ್ ನೋಡಿದ್ರೂ ಗೊತ್ತಾಗುತ್ತೆ ಅವ್ರು ಈ ಕಂಪ್ನಿಯ ಓನರ್ನ ಹೆಂಡತಿ ಆಗೋಳು ಅಂತ. ನೀನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಅವ್ರು ನಿನಗಿಂತ ಎಲ್ಲದರಲ್ಲೂ ಮೇಲೆ ಇದ್ದಾರೆ. ನೋಡು, ನೀನು ಅವಳ ಜೊತೆ ಹೇಗೆ ಬೇಕಾದರೂ ಇರು, ಆದರೆ ಅವಳನ್ನು ಅವರೇ ಇವರೇ ಅಂತ ಕರೆ ಅಂತ ನನಗೆ ಹೇಳಕ್ಕೆ ಹೋಗ್ಬೇಡ. ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು, ಯಾರಿಗೆ ರೆಸ್ಪೆಕ್ಟ್ ಕೊಡಬಾರ್ದು ಅದೆಲ್ಲ ನನಗೆ ಗೊತ್ತಿದೆ. ಈಗ ಯಾಕೆ ನೀನು ನನ್ನ ಜೊತೆ ಜಗಳ ಮಾಡ್ತಾ ಇದೆಯಾ? ಈಗೇನು ನನ್ನ ಜೊತೆ ಬರ್ತೇ ಇಲ್ವೋ? ಬಂದಿಲ್ಲ ಅಂದರೆ ನಾನು ಯಾವತ್ತೂ ನಿನ್ನ ಜೊತೆ ಮಾತಾಡಲ್ಲ. ನೀನು ನನಗೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೋಗ್ಬೇಡ. ಈಗ ಎಲ್ಲಿಗೆ ಬರಬೇಕು ಹೇಳು. ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಬಾ ನನ್ನ ಜೊತೆ ಅಂತ ಹೇಳಿ ಆದ್ಯ ಇದ್ದಲ್ಲಿ ಬರತೊಡಗಿದರು. ಕ್ಯಾಂಟೀನಿಗೆ ಬಂದಿದ್ದ 5 ಜನನು ಊಟ ಆರ್ಡರ್ ಮಾಡಿ ಅಲ್ಲೇ ನಿಂತಿದ್ದರು. ಊಟ ಸಿಕ್ಕಾದ ಮೇಲೆ ಅಗಸ್ತ್ಯ ಆದ್ಯಾಳಿಗೆ ಊಟ ಕೊಟ್ಟು, ನೀನು ಹೋಗಿ ಅಲ್ಲಿ ಎಲ್ಲಾದರೂ ಖಾಲಿರೋ ಟೇಬಲ್ ಹತ್ರ ಕೂತ್ಕೋ. ಗಗನ್, ಸನ್ನಿ, ಅರ್ಜುನ್, ನೀವೆಲ್ಲ ಇವ್ರ ಜೊತೆ ಹೋಗಿ. ಬೇಡ ಅಗಸ್ತ್ಯ, ನೀನು ಕೂಡ ಇವ್ರ ಜೊತೆ ಹೋಗು, ನಾನು ದುಡ್ಡು ಕೊಟ್ಟು ಬರ್ತೀನಿ. ಅರ್ಜುನ್, ಇವತ್ತು ನಾನು ಕೊಡ್ತೀನಿ, ನೀನು ಹೋಗು ಅಂತ ಅವರಿಬ್ಬರು ಊಟದ ದುಡ್ಡು ಕೊಡಲು ನಾ ಮುಂದು ತಾ ಮುಂದು ಅಂತ ವಾದ ಮಾಡತೊಡಗಿದರು. ಆಗ ಆದ್ಯ, ಸನ್ನಿ ಮತ್ತು ಗಗನ್ ಊಟ ತಗೊಂಡು ಒಂದು ಕಡೆ ಕುಳಿತುಕೊಳ್ಳಲು ಹೋದರು. ಆದ್ಯ ಖಾಲಿ ಇದ್ದ ಟೇಬಲ್ ಹತ್ರ ಹೋಗಿ ಇನ್ನೇನು ಕುಳಿತುಕೊಳ್ಳಬೇಕು. ಅಷ್ಟರಲ್ಲಿ ಹಿಂದೆಯಿಂದ ಬಂದ ಸಿಮ್ರನ್ ಚೇರ್ ಎಳೆದು ಬಿಟ್ಟಳು. ಕುಳಿತುಕೊಳ್ಳಲು ಹೋದ ಆದ್ಯ ಒಂದೇ ಸಮನೆ ಕೆಳಗೆ ಬಿದ್ದು ಬಿಟ್ಟಳು.
ಬಿದ್ದ ರಭಸಕ್ಕೆ ಬಿಸಿ ಊಟ ಅವಳ ಕಾಲಿಗೆ ಬಿದ್ದಾಗ ಅವಳು ಜೋರಾಗಿ ಕಿರಿಚಿಕೊಂಡಳು. ಇದನ್ನು ನೋಡಿ ಸಿಮ್ರನ್ ಜೋರಾಗಿ ನಗತೊಡಗಿದಳು. ಯಾರು ಕೂಡ ಆದ್ಯಾಳ ಕಡೆ ಬರದಂತೆ ಅವಳ ಗ್ಯಾಂಗಿನವರು ಆದ್ಯಾಳನ್ನು ಸುತ್ತುವರಿದಿದ್ದರು. ಗಗನ್ ಮತ್ತು ಸನ್ನಿ ಆದ್ಯಾಳ ಹತ್ತಿರ ಬರಲು ಚಟಪಡಿಸತೊಡಗಿದರು. ಆದರೆ ಹುಡುಗಿಯರೆಲ್ಲರೂ ಆದ್ಯಾಳನ್ನು ಸುತ್ತುವರಿದಿದ್ದರಿಂದ ಅವರಿಗೆ ಅವಳಿದ್ದಲ್ಲಿ ಹೋಗಲು ಅಸಾಧ್ಯವಾಯಿತು. ಆದರೂ ಅವರಿಬ್ಬರು ತಮ್ಮ ಕೈಯಲ್ಲಾದ ಪ್ರಯತ್ನವನ್ನು ಮಾಡತೊಡಗಿದರು. ಸಿಮ್ರನ್ ಆದ್ಯಾಳ ಹತ್ತಿರ ಬಂದು, ಏನೇ ಪಿಜಿಯಲ್ಲಿ ಪಿಜಿ ಓನರ್ ನಿನಗೆ ಗೊತ್ತಿರೋರಂತ ಬಹಳ ಎಗರಾಡ್ತಾ ಇದ್ದೆ ಅಲ್ವಾ? ಅಲ್ಲಿ ನಿನ್ನನ್ನು ಅವ್ರು ರಕ್ಷಣೆ ಮಾಡೋಕ್ಕೆ ಬಂದಿದ್ರು, ಆದರೆ ಇಲ್ಲಿ ನಿನ್ನನ್ನು ರಕ್ಷಣೆ ಮಾಡೋಕ್ಕೆ ಯಾರೂ ಇಲ್ಲ. ನೋಡು ಸಿಮ್ರನ್, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೆಯಾ. ನೀನು ಇದ್ದರೆ ನನಗೆ ಟಾರ್ಚರ್ ಮಾಡ್ತಾ ನನ್ನ ಅಣ್ಣನಿಗೆ ಏನಾದರೂ ಗೊತ್ತಾದ್ರೆ ಅವನು ನಿನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ಓ, ನಿನಗೆ ಅಣ್ಣ ಬೇರೆ ಇದ್ದಾನಾ? ಎಲ್ಲಿದ್ದಾನೆ ಅವನು? ಈಗ ನಿನ್ನ ರಕ್ಷಣೆ ಮಾಡೋಕ್ಕೆ ಅವನು ಬರ್ತಾನೆ ಅಂತ ನೀನು ಅಂದ್ಕೊಂಡಿದ್ಯಾ? ನಾನಿರುವವರೆಗೂ ಇಲ್ಲಿ ನಿನ್ನ ರಕ್ಷಣೆಗೆ ಯಾರು ಕೂಡ ಮುಂದಾಗಲ್ಲ ಅಂತ ಹೇಳಿ ಕೆಳಗೆ ಬಿದ್ದಿದ್ದ ಅನ್ನ ಸಾರನ್ನು ನೋಡಿ, ನಿನಗೀಗ ತುಂಬ ಹೊಟ್ಟೆ ಹಸಿದಿರ್ಬೇಕಲ್ವಾ? ಇವತ್ತು ನಿನಗೆ ಇದ್ದೇ ಊಟ. ಕೆಳಗೆ ಬಿದ್ದಿರೋ ಊಟ ತೆಗಿತೀನಿ. ನೋಡು, ನನ್ನನ್ನು ಬಿಟ್ಬಿಡು, ಸುಮ್ಮನೆ ನನಗೆ ತೊಂದರೆ ಕೊಡಬೇಡ. ತಿನ್ನೆ, ಇಲ್ಲಾಂದ್ರೆ ನಾನು ಮನುಷ್ಯಳಾಗಿರಲ್ಲ ಅಂತ ಹೇಳಿದಾಗ ಆದ್ಯ ಕೆಳಗೆ ಬಿದ್ದಿರುವ ಅನ್ನವನ್ನು ತಿನ್ನಲು ನಿರಾಕರಿಸಿದಳು. ಆಗ ಕೋಪಗೊಂಡ ಸಿಮ್ರನ್ ಟೇಬಲ್ ಮೇಲೆ ಇಟ್ಟಿದ್ದ ಸಾಂಬಾರಿನ ತಟ್ಟೆ ತಗೊಂಡು ಅದರಲ್ಲಿದ್ದ ಬಿಸಿ ಸಾಂಬಾರನ್ನು ಆದ್ಯಾಳ ಕೈಗೆ ಸುರಿದಳು. ಬಿಸಿ ತಾಗಿದಾಗ ಆದ್ಯ ಜೋರಾಗಿ ಅಮ್ಮ ಅಂತ ಕಿರಿಚಿಕೊಂಡಳು. ಇದನ್ನು ನೋಡಿದ ಗಗನ್ ಮತ್ತು ಸನ್ನಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಅವಳ ಪರಿಸ್ಥಿತಿ ನೋಡಿ ಅವರಿಗೆ ಅಪಾರ ನೋವಾಯಿತು. ಸಿಮ್ರನ್ ಮತ್ತೆ ಕೋಪದಿಂದ ಅವಳಿಗೆ ಕೆಳಗೆ ಬಿದ್ದಿರುವ ಅನ್ನ ತಿನ್ನಲು ಹೇಳಿದಳು. ಆದ್ಯ ಮತ್ತೆ ನಿರಾಕರಿಸಿದಳು. ಇದರಿಂದ ತೀರಾ ಕೋಪಗೊಂಡ ಸಿಮ್ರನ್ ಅವಳು ಹಾಕಿದ್ದ ಹೈ ಹೀಲ್ಡ್ ಸ್ಯಾಂಡಲಿನಿಂದ ಆದ್ಯಾಳ ಕೈಯನ್ನು ಜೋರಾಗಿ ಅದುಮತೊಡಗಿದಳು. ಆದ್ಯ ನೋವಿನಿಂದ ಕಿರುಚುತ್ತಿದ್ದಾಗ ಸಿಮ್ರನ್ ಜೋರಾಗಿ ನಗುತ್ತಾ ನೆಲದಲ್ಲಿ ಬಿದ್ದಿದ್ದ ಊಟವನ್ನು ಕೈಯಲ್ಲಿ ತೆಗೆದು ಅವಳಿಗೆ ತಿನ್ನಿಸಲು ಮುಂದಾದಳು. ಆದ್ಯ ಬೇಡ ಅಂತ ಹಿಂದೆ ಸರಿಯತೊಡಗಿದ್ದಾಗ ಅವಳು ಆದ್ಯಾಳ ಜಡೆ ಹಿಡಿದು ಬಲವಂತವಾಗಿ ಅವಳಿಗೆ ತಿನ್ನಿಸಲು ಮುಂದಾದಳು. ಇದನ್ನು ನೋಡಿದ ಗಗನ್ ಮತ್ತು ಸನ್ನಿ ದಂಗಾಗಿ ಹೋದರು. ಕತೆ ಮುಂದುವರಿಯಿತು. ಸಿಮ್ರನ್ ಆದ್ಯಾಳಿಗೆ ಕೆಳಗೆ ಬಿದ್ದಿದ್ದ ಊಟವನ್ನು ತಿನ್ನಿಸಲು ಸಫಲವಾಗುತ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.